ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ವಿಶ್ವಾಮಿತ್ರನು ರಾಮನನ್ನು ತನ್ನೊಡನೆ ಕಳುಹಿಸೆಂದು ದಶರಥನನ್ನು ಕೇಳಿದುದು ಎಂಬ 19ನೆಯ ಸರ್ಗಕ್ಕೆ ಸ್ವಾಗತ. ಅತ್ಯಾಶ್ಚರ್ಯವನ್ನುಂಟು ಮಾಡತಕ್ಕ ಈ ದಶರಥನ ವಿನಯ ವಾಕ್ಯಗಳನ್ನು ಕೇಳಿ ವಿಶ್ವಾಮಿತ್ರನಿಗೆ ಸಂತೋಷಾತಿಶಯದಿಂದ ಮೈಯಲ್ಲಿ ರೋಮಾಂಚವು ಹುಟ್ಟಿತು. ಮಹಾ ತೇಜಸ್ವಿಯಾದ ಆ ಋಷಿಯು ರಾಜನನ್ನು ಕುರಿತು, ಎಲೈ ರಾಜೇಂದ್ರನೇ, ಸರ್ವೋತ್ತಮವಾದ ವಂಶದಲ್ಲಿ ಹುಟ್ಟಿ ಮಹರ್ಷಿಯಾದ ವಸಿಷ್ಠರ ಉಪದೇಶದಲ್ಲಿರುವ ನಿನಗೊಬ್ಬನಿಗೆ ಇಂತಹ ವಾಕ್ಯಗಳು ಉಚಿತವಲ್ಲದೆ ಮತ್ತೊಬ್ಬರಿಗೆ ಬಾರದು. ಇದರಲ್ಲಿ ಸಂದೇಹವೇ ಇಲ್ಲ. ಎಲೈ ಮಹಾರಾಜನೇ, ನಿನ್ನಲ್ಲಿ ನಾನು ಕೇಳಬೇಕೆಂದು ಉದ್ದೇಶಿಸಿರುವ ದೊಡ್ಡ ಕಾರ್ಯವೊಂದುಂಟು. ಅದನ್ನು ತಪ್ಪದೆ ನೀನು ನಡೆಸಿಕೊಡಬೇಕು. ನೀನು ಬಹಳ ಸತ್ಯಸಂಧನು. ಆಡಿದ ಮಾತಿಗೆ ತಪ್ಪುವನಲ್ಲವೆಂಬ ಭರವಸೆಯು ನಿನ್ನಲ್ಲಿ ನನಗೆ ಸಂಪೂರ್ಣವಾಗಿರುವುದು. ಯಾವುದೋ ಒಂದು ಸಿದ್ಧಿಗಾಗಿ ಈಗ ನಾನೊಂದು ಯಾಗವನ್ನು ಮಾಡುತ್ತಿರುವೆನು. ಕಾಮರೂಪಿಗಳಾದ ಇಬ್ಬರು ರಾಕ್ಷಸರು ಅದಕ್ಕೆ ಯಾವಾಗಲೂ ವಿಘ್ನವನ್ನು ಮಾಡುತ್ತಿರುವರು. ಆ ವ್ರತವು ಬಹಳ ಮಟ್ಟಿಗೆ ಮುಗಿಯುತ್ತಾ ಬಂದಿತ್ತು. ಆದರೆ ಅದು ಪೂರ್ತಿ ಹೊಂದುವಷ್ಟರೊಳಗಾಗಿಯೇ ಮಹಾವೀರ್ಯವುಳ್ಳವರಾದ ಮಾರೀಚ ಸುಬಾಹುಗಳೆಂಬ ರಾಕ್ಷಸರಿಬ್ಬರು ರಕ್ತ ಮಾಂಸಗಳನ್ನು ಸುರಿದು ನನ್ನ ಯಜ್ಞ ವೇದಿಕೆಯನ್ನೆಲ್ಲ ಹಾಳು ಮಾಡಿದರು. ನಾನು ಆರಂಭಿಸಿದ ಆ ದೊಡ್ಡ ಯಾಗವು ಹೀಗೆ ಕೆಟ್ಟು ಹೋದುದರಿಂದ ನನ್ನ ಶ್ರಮವೆಲ್ಲವೂ ನಿಷ್ಫಲವಾಯಿತು. ಹೀಗೆ ನನ್ನ ಉತ್ಸಾಹಕ್ಕೆ ಭಂಗವಾದುದರಿಂದ ಆ ಪ್ರದೇಶವನ್ನು ಬಿಟ್ಟು ನಿನ್ನಲ್ಲಿಗೆ ಹೊರಟು ಬಂದೆನು. ಎಲೈ ರಾಜನೇ, ಅವರಿಗೆ ನಾನೇ ಏಕೆ ಶಾಪವನ್ನು ಕೊಡಬಾರದೆಂದು ನೀನು ಕೇಳಬಹುದು. ಅವರಲ್ಲಿ ಕೋಪವನ್ನು ತೋರಿಸುವುದಕ್ಕೆ ನನಗೆ ಬುದ್ಧಿಯೇ ಹುಟ್ಟದು. ಆ ವ್ರತದ ಮಧ್ಯದಲ್ಲಿ ಕೋಪವೆಂಬುದೇ ಇರಕೂಡದು. ಆದುದರಿಂದ ಅವರನ್ನು ಶಪಿಸುವುದಕ್ಕೂ ಅವಕಾಶವಿಲ್ಲ. ನಿನ್ನಿಂದಲೇ ಈ ಕೆಲಸವಾಗಬೇಕಾಗಿದೆ. ಇದಕ್ಕಾಗಿ ಸತ್ಯ ಪರಾಕ್ರಮನಾದ ನಿನ್ನ ಜ್ಯೇಷ್ಠ ಪುತ್ರನಾದ ರಾಮನನ್ನು ನನ್ನೊಡನೆ ಕಳುಹಿಸಿಕೊಡು. ಈತನು ಇನ್ನು ಬಹಳ ಚಿಕ್ಕವನೆಂಬ ಶಂಕೆಯು ನಿನಗೆ ಸ್ವಲ್ಪವೂ ಬೇಡ. ಈತನು ಸ್ವಾಭಾವಿಕವಾಗಿಯೇ ಮಹಾ ತೇಜಸ್ಸುಳ್ಳವನು. ಇದರ ಮೇಲೆ ಅವನನ್ನು ರಕ್ಷಿಸಿಕೊಳ್ಳುವ ಭಾರವು ನನ್ನದಾಗಿದೆ. ಯಜ್ಞ ವಿಘ್ನಕಾರಿಗಳಾದ ಆ ರಾಕ್ಷಸರನ್ನು ಕೊಲ್ಲುವ ವಿಷಯದಲ್ಲಿ ಆತನು ಸಮರ್ಥನೆಂಬುದಕ್ಕೆ ಏನೇನೂ ಸಂದೇಹವಿಲ್ಲ. ಆತನಿಗೆ ಇನ್ನೂ ಅನೇಕ ಶ್ರೇಯಸ್ಸನ್ನು ಉಂಟು ಮಾಡುವೆನು. ಅದರಿಂದ 3 ಲೋಕದಲ್ಲಿಯೂ ಪ್ರಖ್ಯಾತಿಯನ್ನು ಪಡೆಯಲು ಅವಕಾಶವುಂಟು. ಆ ರಾಕ್ಷಸರು ಈ ರಾಮನ ಮುಂದೆ ಎಂದಿಗೂ ನಿಲ್ಲಲಾರರು. ರಾಮನ ಹೊರತು ಬೇರೆ ಯಾರೂ ಅವರನ್ನು ಸಂಹರಿಸುವುದಕ್ಕೆ ಸಮರ್ಥರಲ್ಲ. ರಾಮನು ಎಷ್ಟೇ ಬಲಿಷ್ಠನಾಗಿದ್ದರೂ ಮಹಾವೀರ್ಯವುಳ್ಳ ಆ ರಾಕ್ಷಸರನ್ನು ಗೆಲ್ಲುವುದು ಹೇಗೆ ಸಾಧ್ಯ ಎಂದು ಶಂಕಿಸಬೇಡ. ಅವರಿಗೂ ಮರಣಕಾಲವು, ಅಂದರೆ ಆ ರಾಕ್ಷಸರಿಗೂ ಮರಣಕಾಲವು ಸನ್ನಿಹಿತವಾಗಿರುವುದೆಂದೇ ತಿಳಿ. ಈ ರಾಮನ ಮುಂದೆ ಅವರ ಪರಾಕ್ರಮವು ಸ್ವಲ್ಪವೂ ಸಾಗದು. ರಾಮನಲ್ಲಿರುವ ಪುತ್ರ ಸ್ನೇಹದಿಂದ ನೀನು ಇದಕ್ಕೆ ವಿರೋಧವಾಗಿ ಹೇಳಕೂಡದು. ಅವನಲ್ಲಿ ನೀನು ಪುತ್ರನೆಂಬ ಅಭಿಮಾನವನ್ನೇ ಬಿಟ್ಟು ಬಿಡು. ಇದು ನಾನು ಪ್ರತಿಜ್ಞೆ ಮಾಡಿಕೊಡುವೆನು. ಆ ರಾಕ್ಷಸರಿಬ್ಬರು ಹತರಾದರೆಂದೇ ತಿಳಿ. ಇದನ್ನು ನಾನು ಹೇಗೆ ಬಲ್ಲೆನೆಂದು ನೀನು ಕೇಳಬಹುದು. ಈ ರಾಮನ ಮಹಿಮೆಯು, ಈತನ ಪರಾಕ್ರಮವು ಚೆನ್ನಾಗಿ ಗೊತ್ತಿರುವುದು ನನಗೊಬ್ಬನಿಗೆ ಅಲ್ಲ. ಇದು ಈ ವಸಿಷ್ಠ ಮಹರ್ಷಿಯು ಚೆನ್ನಾಗಿ ಬಲ್ಲನು, ಮತ್ತು ಇಲ್ಲಿರುವ ತಪೋನಿಷ್ಠರಾದ ಮಹರ್ಷಿಗಳೆಲ್ಲರೂ ಬಲ್ಲರು. ಎಲೈ ರಾಜನೇ, ಹೆಚ್ಚಾಗಿ ಹೇಳುವುದರಿಂದ ಏನು? ಈ ಭೂಮಿಯಲ್ಲಿ ನಿನ್ನ ಧರ್ಮವು ಯಶಸ್ಸು ಸ್ಥಿರವಾಗಿ ನಿಲ್ಲಬೇಕೆಂಬ ಆಸೆಯು ನಿನಗಿದ್ದರೆ ನನ್ನ ವಶಕ್ಕೆ ರಾಮನನ್ನು ಕೊಟ್ಟು ಬಿಡು. ಹಾಗೆ ನಿನಗೆ ಸಂದೇಹವಿದ್ದರೆ ಇದೋ ಇಲ್ಲಿರುವ ನಿನ್ನ ಮಂತ್ರಿಗಳನ್ನು ಕೇಳು. ವಸಿಷ್ಠರೇ ಮೊದಲಾದ ಮಹರ್ಷಿಗಳೆಲ್ಲರನ್ನೂ ಕೇಳು. ಅವರೆಲ್ಲರೂ ಅನುಮತಿಸಿದ ಪಕ್ಷದಲ್ಲಿ ನೀನು ರಾಮನನ್ನು ಕಳುಹಿಸಬಹುದಲ್ಲವೇ?
ಈ ರಾಮನನ್ನು ಬಹುಕಾಲ ಅಗಲಿರುವುದು ಹೇಗೆಂದು ಭಯಪಡಬೇಡ. ಅಷ್ಟೇನು ದೀರ್ಘಕಾಲವಿಲ್ಲ. 10 ದಿವಸಗಳ ಮಟ್ಟಿಗೆ ನನ್ನೊಡನೆ ಕಳುಹಿಸಿದರೆ ಸಾಕು. ನೀನು ಈ ವಿಷಯದಲ್ಲಿ ಸ್ವಲ್ಪವೂ ಚಿಂತಿಸಬೇಡ. ಎಲೈ ದಶರಥನೇ, ನನ್ನ ಯಜ್ಞಕಾಲವು ಮೀರಿ ಹೋಗುತ್ತಿರುವುದು. ಸಾವಕಾಶ ಮಾಡದೆ ರಾಮನನ್ನು ಕಳುಹಿಸು ಎಂದನು. ಹೀಗೆ ಮಹಾ ತೇಜಸ್ವಿಯಾಗಿ ಧರ್ಮಗಳೆಲ್ಲವನ್ನೂ ತಿಳಿದ ಆ ವಿಶ್ವಾಮಿತ್ರನು ಧರ್ಮಾರ್ಥಯುಕ್ತವಾದ ಈ ಮಾತನ್ನು ಹೇಳಿ ಸುಮ್ಮನಿರಲು, ಅದು ತನಗೆ ಹಿತಕರವಾದುದು ಎಂಬುದನ್ನು ತಿಳಿಯದೆ ದಶರಥನು ಭಯದಿಂದಲೂ ದುಃಖದಿಂದಲೂ ಕೂಡಿದವನಾಗಿ ಚಿಂತಿಸುತ್ತಿದ್ದನು. ಮತ್ತು ಹೃದಯ ಭೇದಕವಾದ ಆ ವಾಕ್ಯವು ಕಿವಿಗೆ ಬಿತ್ತೊಡನೆಯೇ ಇದ್ದ ಕಡೆಯಲ್ಲಿ ಇರಲಾರದೆ ತನ್ನ ಆಸನವನ್ನು ಬಿಟ್ಟು ಎದ್ದನು. ಇಲ್ಲಿಗೆ 19ನೆಯ ಸರ್ಗವು ಸಮಾಪ್ತವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ. ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.